ಮಾಡಿದ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಈ ದೇಶದಲ್ಲಿ ಕೇಂದ್ರ ಸರ್ಕಾರದ ವಿಫಲತೆ, ವಿಶೇಷವಾಗಿ ವಿದ್ಯಾರ್ಥಿಗಳು ವರ್ಷಾನುಗಟ್ಟಲೆ ತಾವು ಡಾಕ್ಟರ್ ಆಗಬೇಕು, ಈ ದೇಶ ಜನರ ಸೇವೆ ಮಾಡಬೇಕು ಹೇಳುವಂಥ ಉದ್ದೇಶದಿಂದ ವರ್ಷಾನುಗಟ್ಟಲೆ ಹಗಲು ರಾತ್ರಿ ಓದಿ ಒಂದು ಪರೀಕ್ಷೆಗೆ ತಯಾರಾಗಿರ್ತಾರೆ. ನಮ್ಮನೆಲ್ಲ ನಮ್ಮ ಅಕ್ಕ ತಂಗಿಯರು ಮಕ್ಕಳು ಎಲ್ಲ ವಿದ್ಯಾಭ್ಯಾಸಕ್ಕೆ ಯಾಕೆ ತಯಾರಾಗ್ತಾರೆ ಅಂತ ಒಬ್ಬರಿಗೆ ಗೊತ್ತಿರುವಂಥ ವಿಚಾರ. ಇಂಥ ತಯಾರಾಗಿ ಪರೀಕ್ಷೆಯನ್ನು ಬರೆದು ಅದಾದಮೇಲೆ ಎಲ್ಲ ಗೊತ್ತಾಗತ್ತೆ ಈ ಪ್ರಶ್ನೆ ಅವ್ರು ಬರೆದಂಥ ಪರೀಕ್ಷೆ ಪತ್ರಿಕೆಗಳು ಲಕ್ಷಾಂತರ ರೂಪಾಯಿಗಳ ಮಾರಾಟ ಆಗಿ ಕೇಂದ್ರ ಸರ್ಕಾರ ಪರೀಕ್ಷೆಯನ್ನು ರದ್ದು ಮಾಡೋದು. ಒಂದು ವರ್ಷಗಳಿಂದ ಪಾಪ ತಯಾರಂಥ ಏನು ವಿದ್ಯಾರ್ಥಿಗಳು ಅವರ ಜೀವನ ಜೊತೆ ಕೇಂದ್ರ ಸರ್ಕಾರ ಈ ಥರ ಚೆಲ್ಲಾಟ ಆಡ್ತಾ ಇರುವಂಥದ್ದು, ಇಡೀ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಆಡ್ತಾ ಇರುವಂಥ ಒಂದು ಚೆಲ್ಲಾಟ, ಇದು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಹಾಗಾಗಿ ಈ ವಿದ್ಯಾರ್ಥಿಗಳ ಜೊತೆ ಜೀವನ ಜೊತೆ ಆಟ ಆಡುವ ಕೇಂದ್ರ ಸರ್ಕಾರ ನಿಲ್ಲಿಸಬೇಕು. ಇದ್ರ ಜೊತೆಗೆ ಮುಖ್ಯವಾದ ವಿಷಯ ಅಂತಂದರೆ ಯಾವುದೋ ಅಧಿಕಾರಿಗಳು ಅದಕ್ಕೆ ಬಲಿಪಶು ಮಾಡಿ ಕೇಂದ್ರ ಸರ್ಕಾರದ ಯಾವುದೇ ಜವಾಬ್ದಾರಿತ ಮಂತ್ರಿಗಳು ಯಾರೂ ಕೂಡ ಅದಕ್ಕೆ ಜವಾಬ್ದಾರಿನ ಮಾಡ್ದೇನೆ, ಅವ್ರನ್ನ ವಜಾನೂ ಮಾಡ್ದೇನೆ ಜನರ ಕಣ್ಣಿಗೆ ಮಣ್ಣು ಹರಿಸುವಂಥ ತಂತ್ರವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದು ಕಾಂಗ್ರೆಸ್ ಸರ್ಕಾರ ಇಡೀ ದೇಶ ತುಂಬ ರಸ್ತೆಗಿಳಿದು ಇವತ್ತು ಜನರ ಪರವಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿ ಇವತ್ತು ನಾವು ಬಂದಿದ್ದೀವಿ. ಮಾನ್ಯರೇ, ಇದ್ರ ಜೊತೆಗೆ ಇದು ಒಂದನೇ ವರ್ಷ ಅಲ್ಲ, ಕಳೆದ 3-4 ಬಾರಿ ನೀಟ್ ಪತ್ರಿಕೆ ಎಕ್ಸಾಮು ಲೀಕ್ ಆಗಿದೆ. ಎಷ್ಟು ವರ್ಷ ಅಂತ ವಿದ್ಯಾರ್ಥಿಗಳ ಜೀವನ ಜೊತೆ ನೀವು ಆಟ ಆಡ್ತೀರ? ಕಣ್ಣು ಮುಂದೆ ಬಂದು ಹೇಳೋಂಥದ್ದು ಒಂದು, ನೀವು ಮಾಡೋಂಥದ್ದು ಒಂದು. ಕಾಂಗ್ರೆಸ್ ಸರ್ಕಾರದಲ್ಲಿ